ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ನೀಡಿರುವಂಥ ಬಂಪರ್ ಆಫರ್ನ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಅದೇನೆಂದರೆ ಆಗಸ್ಟ್ 1ರಿಂದಲೇ 27% ಸಂಬಳ ಹೆಚ್ಚಳ ಆಗುತ್ತೆ ಮತ್ತು ಪಿಂಚಣಿ ಪರಿಷ್ಕರಣೆ ಕೂಡ ಜಾರಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಕಲೀಗ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆ ಕೂಡ ಶೇರ್ ಮಾಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ನ್ಯೂಸನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡೋದ್ರಿಂದ ನಾನು ಏನೇ ಈ ಥರ ಅಧಿಕೃತ ಆದೇಶ ಬಂದಿರೋದನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೂ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ನೀವು ಸರ್ಚ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದಾಗೆ ರಾಜ್ಯ ಸರ್ಕಾರದ ಬಗೆಗಿನ ಲೇಟೆಸ್ಟ್ ಅಪ್ಡೇಟ್ ಹೇಳ್ತಾ ಇದ್ದೀನಿ. ಸೊ 7ನೇ ವೇತನ ಆಯೋಗದ ವರದಿಯಡಿ ಶಿಫಾರಸು ಮಾಡಿದಂತೆ 1/8/2025ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಜಾರಿ ಮಾಡುತ್ತೇವೆ ಅಂತ CM ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಸೊ ಸದನದಲ್ಲಿ ಮಾತನಾಡಿದ್ದ CM ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರ ಭತ್ಯೆ ಹೆಚ್ಚಳದ 7ನೇ ವೇತನ ಆಯೋಗದ ಶಿಫಾರಸುಗಳಂತೆ ವೇತನ, ಭತ್ಯೆ, ಪಿಂಚಣಿ ಅನುಷ್ಠಾನಕ್ಕೆ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಜುಲೈ 31 ತುಟ್ಟಿ ಭತ್ಯೆ 27.5% ವೇತನ ಹೆಚ್ಚಳ ಜುಲೈಯಲ್ಲಿ, ಅಂದರೆ 31% ತುಟ್ಟಿ ಭತ್ಯೆ, 27.5% ವೇತನ ಹೆಚ್ಚಳ, ಮನೆ ಬಾಡಿಗೆ 30% ಹೆಚ್ಚಳ ಆಗಲಿದೆ ಅಂತ ಹೇಳಿದ್ದಾರೆ. ಆಮೇಲೆ ಏನು ಹೇಳಿದ್ದಾರೆ ಅಂದರೆ ಮೂಲ ವೇತನ 17,000ದಿಂದ 27,000ಕ್ಕೆ ಏರಿಕೆ ಆಗಲಿದೆ ಅಂತ. ಹಾಗೂ ಗರಿಷ್ಠ ವೇತನ 25,000ದಿಂದ 1,25,000ಕ್ಕೆ ಏರಿಕೆ ಆಗಲಿದೆ. 1,00,000ದಿಂದ 1,25,000ಕ್ಕೆ ಏರಿಕೆ ಆಗಲಿದೆ. ಹಾಗೂ ಆಗಸ್ಟ್ 1ರಿಂದ ವೇತನ ಹೆಚ್ಚಳ ಜಾರಿಗೆ ಬರಲಿದೆ ಎಂದು ತಿಳಿಸ್ಕೊಟ್ಟಿದ್ದಾರೆ. 7ನೇ ವೇತನ ಆಯೋಗದ ವರದಿಯಡಿ ಶಿಫಾರಸನ್ನು ಮಾಡಿದ ಪ್ರಕಾರ 1/8/2025ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಜಾರಿ ಮಾಡುತ್ತೇವೆ. 30% ತುಟ್ಟಿ ಭತ್ಯೆ ಹೆಚ್ಚಳ ಮಾಡಲಾಗಿದೆ. 27.5% ವೇತನ ಹೆಚ್ಚಳ ಆಗಲಿದೆ. ಹಾಗೂ ಮೂಲ ವೇತನ 17,000ದಿಂದ 27,000ದವರೆಗೆ ಹೆಚ್ಚಳ ಆಗಲಿದೆ ಅಂತ ಹೇಳಿದ್ದಾರೆ. ಗರಿಷ್ಠ ವೇತನ 1,50,000ದಿಂದ 600ರಿಂದ 2,43,000ವರೆಗೂ ಹೆಚ್ಚಳ ಆಗಲಿದೆ ಅಂತ. ಪಿಂಚಣಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಕನಿಷ್ಠ 8,000 ಇದ್ದಂಥ ಪೆನ್ಷನ್ನು 13,000ಕ್ಕೆ ಜಾಸ್ತಿ ಆಗಲಿದೆ. ಹಾಗೂ ಗರಿಷ್ಠ ಪಿಂಚಣಿ 75,300ರಿಂದ 1,20,060ವರೆಗೂ ಹೆಚ್ಚಳ ಆಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಮನೆ ಬಾಡಿಗೆ ಭತ್ಯೆಯಲ್ಲಿ 32% ಹೆಚ್ಚಳ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನಂದರೆ ನಿಮಗೆ ಗೊತ್ತಿರ್ಬೋದು, ಇದೆಲ್ಲ ಆಲ್ರೆಡಿ ಲಾಸ್ಟ್ ಇಯರ್ ಆಗಸ್ಟ್ 2024ರಿಂದನೇ ಜಾರಿ ಆಗಿರುವಂಥದ್ದು. ಈ ಅಂಶಗಳು ಪಿಂಚಣಿಯಲ್ಲಿ ಹೆಚ್ಚಳ ಏನಿದ್ದಾವೆ, ಸ್ಯಾಲ್ರಿಯಲ್ಲಿ ಹೆಚ್ಚಳ ಏನಿದೆ, ಮನೆ ಬಾಡಿಗೆ ಭತ್ಯೆಯಲ್ಲಿ ಹೆಚ್ಚಳ ಏನಿದೆ, ಮತ್ತು ಬೇಸಿಕ್ ಪೇಯಲ್ಲಿ ಏನು ಜಾಸ್ತಿ ಆಗಿದೆ, ಫಿಟ್ಮೆಂಟಲ್ಲಿ ಏನು ಜಾಸ್ತಿ ಆಗಿದೆ, ಈ ಎಲ್ಲ ಅಂಶಗಳು. ಆದರೂ ಕೂಡ ಹಲವಾರು ಡಿಪಾರ್ಟ್ಮೆಂಟ್ಗಳಿಗೆ ಇನ್ನೂ ಕೂಡ 7ನೇ ವೇತನ ಆಯೋಗದ ಪ್ರಕಾರ ಇನ್ನೂ ಅಪ್ಡೇಟ್ ಆಗಿರುವಂತಹ ಸ್ಯಾಲ್ರಿ ಆಗಿ ಪೆನ್ಷನ್ ಆಗಲಿ ಸಿಗ್ತಾ ಇಲ್ಲ. ಇದಕ್ಕೋಸ್ಕರನೇ ವರದಿ ಮಾಡಿದಾಗ ಮತ್ತೆ ಏನು ಹೇಳಿದ್ದಾರೆ ಅಂದರೆ ಲಾಸ್ಟ್ ಇಯರಿಂದ ಆಗಿಲ್ಲ ಆದರೂ ಕೂಡ ಈ ಆಗಸ್ಟ್, ಯಾಕಂದರೆ 1 ವರ್ಷ ಪೂರ್ತಿ ಆಗೋದ್ರಿಂದ ಈ ಆಗಸ್ಟ್ನಿಂದ ಯಾರ್ಯಾರಿಗೆ ಬಂದಿಲ್ವೋ ಅವರೆಲ್ಲರಿಗೂ ಕೂಡ ಲಾಸ್ಟ್ ಇಯರಿಂದನೇ ಅನ್ವಯ ಆಗುವಂತೆ, ಅಂದರೆ 2024 ಆಗಸ್ಟ್ 1ರಿಂದಲೇ ಅನ್ವಯ ಆಗುವಂತೆ ಈ ಎಲ್ಲ ಅಂಶಗಳನ್ನು ಜಾಸ್ತಿ ಮಾಡಿ ಕೊಡಬೇಕು ಅಂತ ಹೇಳಿ ಮರು ಆದೇಶನ ಮಾಡಿದ್ದಾರೆ. ಅಂದರೆ ಯಾಕಂದರೆ ಈ ಆದೇಶ ಮಾಡಿ ಹತ್ತತ್ರ 1 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಅದು ಅನ್ವಯ ಆಗಿಲ್ಲ ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ. ಅಂದರೆ ಅದರ ಹಲವಾರು ಜನ ಇದರ ಲಾಭವನ್ನು ಪಡೆದುಕೊಳ್ಳೋಕೆ ಇನ್ನೂ ಸಾಧ್ಯವಾಗಿಲ್ಲ. ಆದೇಶ ಆಲ್ರೆಡಿ ಜಾರಿಯಾಗಿದೆ, ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ ಹೆಚ್ಚಳನೂ ಆಗಿದೆ. ಸೊ ಹಾಗಾಗಿ
ಏನು ಹೇಳಿದ್ದಾರೆ ಅಂದರೆ, ಏನು ಮೊದಲಿಗೆ ಆದೇಶ ಆಗಿತ್ತೋ ತುಟ್ಟಿ ಭತ್ಯೆಯಲ್ಲಿ ಏನು ಹೆಚ್ಚಳ ಇತ್ತು, 27.5% ಫಿಟ್ಮೆಂಟ್ ಏನು ಜಾಸ್ತಿ ಆಗಿದೆ, ಅಥವಾ ಪಿಂಚಣಿಯನ್ನು ಏನು 8,000ದಿಂದ 13,000ಕ್ಕೆ ಜಾಸ್ತಿ ಮಾಡಿದರು, ಇಂಥದ್ದೆಲ್ಲದು ಅಪ್ಡೇಟೆಡ್ ಪೆನ್ಷನ್ಸು, ಅಪ್ಡೇಟೆಡ್ ಸ್ಯಾಲ್ರೀಸ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿಗೂ ತಲುಪಂತೆ ನೋಡ್ಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ಆದೇಶ ಆಗಿದೆ. ಸೊ ಹಾಗಾಗಿ ಯಾರ್ಯಾರಿಗೂ ಇನ್ನೂ 7ನೇ ವೇತನ ಆಯೋಗದ ಪ್ರಕಾರ ಅಪ್ಡೇಟೆಡ್ ಪೆನ್ಷನ್ ಅಥವಾ ಅಪ್ಡೇಟೆಡ್ ಸ್ಯಾಲ್ರಿ ಬಂದಿರುವೋ ಅವರು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸದ್ಯದಲ್ಲೇ ನಿಮ್ಮ ಅಕೌಂಟಿಗೆ ಈ ಅಪ್ಡೇಟೆಡ್ ಸ್ಯಾಲ್ರಿ ಬಂದು ಸೇರಲಿದೆ. ಇದರೊಟ್ಟಿಗೆ ಇನ್ನೊಂದು ವಿಷಯ ಏನು ಹೇಳಿದ್ದಾರೆ ಅಂದರೆ, ಬಾಕಿ ಇರುವಂತಹ ಬಾಕಿ 18 ತಿಂಗಳ ಕೊರೋನಾ ಟೈಮಿನ ಬಾಕಿ ಡಿಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ನೀಡೋದಕ್ಕೆ ನಿರ್ಧಾರ ಮಾಡಿದೆ. ಅದನ್ನು ಕೂಡ, ಅದರ ಬಗ್ಗೆ ಕೂಡ ರಾಜ್ಯ ಸರ್ಕಾರನೂ ಕೂಡ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಏನು DA ಕೊಡೋದನ್ನು ತಡೆದು ನಿಲ್ಲಿಸಿದ್ರು, ಅದನ್ನು ಕೂಡ ಕೊಡಬೇಕು ಅಂತ ಹೇಳಿ ಡಿಸ್ಕಷನ್ಸ್ ಆಗ್ತಾ ಇದೆ. ಅದರ ಬಗೆಗಿನ ಆದೇಶ ಪ್ರತಿ ಇನ್ನು ಬಿಡುಗಡೆ ಆಗಿಲ್ಲ. ಅದರ ಸದ್ಯದಲ್ಲೇ ಅದು ಕೂಡ ಜಾರಿಯಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಆರೋಗ್ಯ ಸಂಜೀವಿನಿ ಬಗ್ಗೆ, ನಗದು ರಹಿತ ಆರೋಗ್ಯ ಸಂಜೀವಿನಿಯನ್ನು ಆಲ್ರೆಡಿ ಜಾರಿಗೆ ಮಾಡಿದ್ದಾರೆ. ನೀವೇನಾದರೂ ಅದರ ಬಗ್ಗೆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಅದರ ಬಗ್ಗೆ ಆಲ್ರೆಡಿ ಆ ಆದೇಶ ಪ್ರತಿಯನ್ನು ತೋರಿಸಿ ವಿಡಿಯೋನ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಹಾಗೂ ಮತ್ತು ಇನ್ನೊಂದು ಏನಂದರೆ, OPS ಹಳೆಯ ಪಿಂಚಣಿ ಯೋಜನೆ ಜಾರಿ ಬಗ್ಗೆಯೂ ಕೂಡ ಡಿಸ್ಕಷನ್ಸ್ ಆಗಿದೆ. ಆದರೆ ಸದ್ಯಕ್ಕೆ ಅದರ ಬಗೆಗಿನ ಯಾವುದೇ ಅಪ್ಡೇಟ್ಗಳನ್ನು ನೀಡಿಲ್ಲ, ಅಥವಾ ಅದರ ಬಗೆಗಿನ ಯಾವುದೇ ಆದೇಶ ಪ್ರತಿಯನ್ನು ಬಿಡುಗಡೆ ಮಾಡಿಲ್ಲ. ಹಾಗೆ 70 ವರ್ಷ ಆದಮೇಲೆ ಅವರಿಗೆ 10% ಎಕ್ಸ್ಟ್ರಾ ಪೆನ್ಷನ್ ಬಗೆಗೂ ಸದ್ಯದಲ್ಲಿ ಡಿಸ್ಕಷನ್ಸ್ ಫೇಸಲ್ಲೇ ಇದೆ ವಿನ ಯಾವುದೇ ರೀತಿಯ ಆದೇಶ ಪ್ರತಿ ಅದ್ರ ಬಗ್ಗೆ ಬಿಡುಗಡೆ ಆಗಿಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ಆದೇಶ ಪ್ರತಿ ಬಿಡುಗಡೆ ಆಗಿರೋದನ್ನೇ ಜಾರಿ ಆಗೋದ್ರಲ್ಲಿ ಆಲ್ಮೋಸ್ಟ್ ಹತ್ತತ್ರ ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ 1 ವರ್ಷ ಡಿಲೇ ಆಗಿದೆ. ಸೊ ಅದನ್ನು ಫಸ್ಟ್ ಎಲ್ಲರಿಗೂ ಕಂಪ್ಲೀಟಾಗಿ ಸಿಗೋ ಥರ ಮಾಡಬೇಕು ಅನ್ನೋದು ಉದ್ದೇಶ ಆಗಿದೆ. ಅದನ್ನು ಪ್ರತಿಯೊಬ್ಬರಿಗೂ ಅಪ್ಡೇಟೆಡ್ ಪೆನ್ಷನ್, ಅಪ್ಡೇಟೆಡ್ ಸ್ಯಾಲ್ರಿ ಸಿಕ್ಕಿದ ಮೇಲೆ ಮುಂದಿನ ಸ್ಟೆಪ್ಪಲ್ಲಿ ಈ ಹಳೆಯ ಪಿಂಚಣಿ ಯೋಜನೆ ಆಗಿರ್ಬೋದು, ಅಥವಾ 70 ವರ್ಷ ಜಾಸ್ತಿ ಅವ್ರಿಗೆ 10% ಎಕ್ಸ್ಟ್ರಾ ಪೆನ್ಷನ್, ಇಂಥದ್ದನ್ನೆಲ್ಲ ಜಾರಿ ಮಾಡಿ ಆದೇಶ ಪ್ರತಿಯನ್ನು ಹೊರಡಿಸ್ತಾರೆ. ಸೊ ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಇರುವಂತಹ ಅಪ್ಡೇಟು. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಪಿಂಚಣಿದಾರರಾಗಿದ್ದರೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರ ಬಗೆಗಿನ ಅಪ್ಡೇಟನ್ನು. ಹಾಗೂ ಇನ್ನೂ ಹಳೆಯ ಬಾಕಿ ಯಾವಾಗ ಬರುತ್ತೆ, ಕ್ಯಾಲ್ಕುಲೇಷನ್ಸ್ ಹೇಗಾಗಿದೆ, ಫ್ಯಾಮಿಲಿ ಪೆನ್ಷನ್ ಬಗೆಗಿನ ಏನೇ ಡೌಟ್ ಇದ್ರೂ ಕೂಡ ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಹಾಗೂ ಅಲ್ಲಿ ಎಲ್ಲ ಒಂದು ಶಾರ್ಟ್ ವೀಡಿಯೋಸ್, ಒಂದು 8 ಮಿನಿಟ್ಸ್ 7 ಮಿನಿಟ್ಸ್ ವೀಡಿಯೋದಲ್ಲೇ ಸಿಂಪಲ್ಲಾಗಿ ನಾನು ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಪ್ಲೇ ಲಿಸ್ಟ್ಗೆ ಹೋಗಿ ನಿಮ್ಗೆ ಯಾವ ವಿಷಯ ಬೇಕೋ ಅದರ ಬಗೆಗಿನ ವಿಡಿಯೋನ ನೋಡಿ ನೀವು ಎಲ್ಲ ವಿಷಯಗಳನ್ನು ಒಂದೇ ಜಾಗದಲ್ಲಿ ತಿಳ್ಕೊಳ್ಬೋದಾಗಿದೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇನ್ನೂ ಯಾವುದಾದ್ರೂ ವಿಷಯಗಳ ಬಗ್ಗೆ ನಾನು ಬೇರೆ ವಿಡಿಯೋಸ್ ಮಾಡಬೇಕಂತಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಆ ಟಾಪಿಕ್ ಮೇಲೆ ಕೂಡ ನಿಮಗೆ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಧನ್ಯವಾದಗಳು.